ಜೀವನವನ್ನು ಸ್ವಾಮಿ ನೀನು ಹೊಸ ಜೀವನವಾಗಿ ರೂಪಿಸೇಸಪ್ಪ. ಯಾವ ರೀತಿಯಾಗಿ ಮಧ್ಯಾಹ್ನದ ಸೂರ್ಯನು ಸ್ವಾಮಿ ಮಿಂಚುವಂತ ಇರ್ತಾನೆ ಸಪ್ಪ, ಆ ಸೂರ್ಯನಂತೆ ಇವರ ಬೆಳಕಾಗಿ ಇವರ ಎಲ್ಲ ಸಮಸ್ಯೆಗಳು ನೀಗಲಿ ಸಪ್ಪ. ಎಲ್ಲಿ ಅಂಧಕಾರ ಶಕ್ತಿ ಕತ್ತಲಿರ್ತ ಸ್ವಾಮಿ, ಅಲ್ಲಿ ಬೆಳಕು ಮೂಡಿದಾಗ ಸ್ವಾಮಿ ಆ ಕತ್ತಲೆಲ್ಲ ಸ್ವಾಮಿ ಮುಸುಗುವಾಗುತ್ತದೆ ಸಪ್ಪ. ಅದೇ ರೀತಿಯಾಗಿ ಈ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಅಂಧಕಾರ ಶಕ್ತಿ ನೆಲೆಯಲ್ಲಿ ಸ್ವಾಮಿ ಕತ್ತಲಾಗಿ ಮುಚ್ಚಲ್ಪಟ್ಟಿದ್ದ ಒಂದೊಂದು ದ್ವಾರಗಳೆಲ್ಲ ಇವತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯಲ್ಪಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದೇಶಿಸ್ತಾ ಇದ್ದೇನೆ, ಎಲ್ಲ ದ್ವಾರಗಳು ತೆರೆಯಲ್ಪಡಲಿ. ನಾ ಕಮಾಂಡ್ ಮಾಡ್ತಾ ಇದ್ದೆ ಇವತ್ತು ಯೇಸು ಕ್ರಿಸ್ತನ ಹೆಸರ ಮೇಲೆ ಎಲ್ಲ ದ್ವಾರಗಳು ಯೇಸು ಕ್ರಿಸ್ತನ ಹೆಸರ ಮೇಲೆ ತೆರೆಯಲ್ಪಡಲಿ. ಎಲ್ಲ ಕರ್ಜಸ್ ಗಳು ಮುರಿಯಲ್ಪಡಲಿ. ಐ ಕಮಾಂಡಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಬಾಂಧವ್ಯಗಳಲ್ಲಿ ಬಿಚ್ಚಲಿ ಏಸಪ್ಪ. ನಿಮ್ಗೆ ಯಾವ ಕೆಲಸಕ್ಕಾಗಿ ತಲುಪಿಸ್ತಾ ಇದ್ದೀರಿ, ಆ ಕೆಲಸ ಎಷ್ಟು ದಿವಸಗಳಿಂದ ಆಗಿಲ್ಲ ಅಂತ ಹೇಳಿ ನೀವು ಕಾಯುತ್ತಿದ್ದೀರಲ್ಲ, ಇವತ್ತು ಯೇಸು ಕ್ರಿಸ್ತನ ಹೆಸರಿಂದ ನಾನು ಆದೇಶಿಸ್ತಾ ಇದ್ದೇನೆ, ಅವೆಲ್ಲ ಕಾರ್ಯಗಳು ಜರುಗಲಿ ಯೇಸು ಕ್ರಿಸ್ತನ ಹೆಸರ ಮೇಲೆ. ಪವಿತ್ರಾತ್ಮ ದೇವರೇ ನಿಮ್ಮ ಏಂಜಲ ಮೂಲಕ ಕಾರ್ಯ ಮಾಡಲಿ. ಇವತ್ತು ನೀವು ಕೊಟ್ಟಿದೆ ಪ್ರೊಫೆಸಿ ಸ್ವಾಮಿ, ಮಕ್ಕಳು ಸ್ವಾಮಿ ಆನ್ಲೈನ್ ನೋಡುವಂತರು ಸ್ವಾಮಿ ಕಾಲ್ ಮಾಡಿ ಹೇಳಲಿ. ಇಲ್ಲಿಂದ ಸಭೆಯಲ್ಲಿದ್ದ ಮಕ್ಕಳು ಸ್ವಾಮಿ ಸಾಕ್ಷಿ ಕೊಡುವಂತೆ ನೀನು ಬಲವಾಗಿ ಎಬ್ಬಿಸಿದಕ್ಕಾಗಿ ಸ್ತೋತ್ರ. ಹೌದೇ ಹೆಸರೇ, ಎಲ್ಲ ಬಾಂಧವ್ಯಗಳಿಂದ ಸಾಲದ ಬಾಂಧವ್ಯ ಇರ್ಬೋದು ಏಸಪ್ಪ, ಆ ಸಾಲದಲ್ಲಿ ಇಟ್ಟಿದ್ದ ದುರಾತ್ಮನ ನಾನು ಯೇಸು ಕ್ರಿಸ್ತನ ಹೆಸರು ಮೇಲೆ ಮುರಿಯಲ್ಪಡ್ತೇನೆ. ಔಟ್ ಎಲ್ಲ